ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಮುಂಜಾನೆ 9 ಇವಾಗ ಲಾಗ್ನ ಇವತ್ತಿನ ಲಾಗಂತೂ ಸ್ಕಿಪ್ ಮಾಡೋದನ್ನು ಲಾಸ್ಟ್ವರೆಗೂ ನೋಡಿರಿ. ಆದರೆ ನಾವು ಇವತ್ತು ಊರಿಗೆ ಹೊಂಟಿವಿ. ಯಾವ ಊರಿಗೆ ಹೊಂಟಿವಿ ಅಂತೇಳಿ ವಿಡಿಯೋದಾಗ ಹೇಳ್ತಿರ್ತೀನಿ ಯಾರ್ಯಾರು ಹೊಂಟಿವಿ ಅಂತೇಳಿ. ಇವಾಗ ನಮ್ಮ ಸಣ್ಣವರು ದೊಡ್ಡ ಸಣ್ಣವರು ನಿನ್ನೆ ಲಗ್ನಕ್ಕೆ ಬಂದಿದ್ರಲ್ರಿ, ಅದ್ರ ಲಗ್ನ ವಿಡಿಯೋನ ಏನೋ ಶೇರ್ ಮಾಡಿಲ್ಲ, ಲಗ್ನ ವಿಡಿಯೋನ ಹಾಕಿರ್ತೀನಿ. ಅದಕ್ಕೆ ಇವಾಗ ಊರಿಗೆ ಹೊಂಟಾರ್ರಿ ಅವರು. ಇವರು ಹೋಗ್ತಾರ, ಅವರು ನಾವು ಕೂಡನೇ ಹೋಗಬೇಕು. ನಮ್ಮ ಸಣ್ಣವರು ನಾವು ಕೂಡಿ ಹೊಂಟಿವಿ ಊರಿಗೆ. ಇವರೊಬ್ಬರು ಜಲ್ದಿನೇ ಹೊಂಟಿದ್ರಿ, ಮುಂಜಾನೆ 9 ಬಸ್ಸಿಗೆ ಹೊಂಟಿದ್ರು. ಅಂದ್ರೆ ಆ ಕಡೆ ಬಸ್ ಸಿಗಂಗಿಲ್ಲ ಅಂತ ಹೇಳ್ಕೇಸಿನ ಒಂದು ಸ್ವಲ್ಪ ದೌಡನೆ ಹೊಲತ್ತಿದ್ರು ಅವರು. ನಿನ್ನೆ ಲಗ್ನಕ್ಕೆ ಬಂದಿದ್ದರು ಇಷ್ಟು ಮಂದಿ, ನಮ್ಮ 3 ಮಂದಿ ಸಣ್ಣವರು ಬಂದಿದ್ದರು. ಅದಕ್ಕೆ ಕೇಸಿಂದ ಇವರೊಬ್ಬರು ಹೊಂಟ್ರು. ಆದ್ರೆ ಇನ್ನೂ ಇಬ್ಬರದಾಗ ಇನ್ನೂ ಒಬ್ಬರು ಕರ್ಜಿಗೆ ಹೋಗೋರು, ಅವರು ನಾವು ಕೂಡ ಹೊಂಟಿದ್ದೆವು. ಅಂದ್ರೆ ಅವ್ರ ಊರಿಗೆ ಹೋಗ್ತಾರೆ, ಕರ್ಜಿಗೆ ಹೋಗ್ತಾರೆ. ನಾವು ಈ ಕಡೆ ಬೇರೆ ಕಡೆ ಊರಿಗೆ ಹೊಂಟಿದ್ದೆವು, ಅಂದರೆ ನಾವು ಗುಲ್ಬರ್ಗ ಹೊಂಟಿದ್ದೇವೆ ರೀ. ಇವಾಗ ಅವರಿಷ್ಟ ಊರಿಗೆ ಹೋದರು, ನಾವು ಇನ್ನೂ ರೆಡಿಯಾಗಿ ಹೋಗ್ಬೇಕ್ರಿ. ಇವರು 9 ಬಸ್ಸಿಗೆ ಹೋಗಿದ್ರು, ಆದರೆ ನಾವಂತೂ 12 ಬಸ್ಸಿಗೆ ಹೋಗಿರ್ತೇವೆ ನಮ್ಮ ಸಣ್ಣ ನಾನು. ಹಾಗೆ ಒಂದು ಸ್ವಲ್ಪ ಅಫ್ಜಲ್ಪುರದಾಗ ಶಾಪಿಂಗ್ ಇತ್ತಂತ್ರಿ ಅವ್ರದ್ದು. ಅದಕ್ಕೆ ಕೇಸಿಂದ ಅವ್ರು ಏನೋ ಬಟ್ಟೆ ತೊಗೋತಿರೋದ್ರತ್ತ, ಅದಕ್ಕೆ ಅಫ್ಜಲ್ಪುರದಾಗ ಒಂದಿಷ್ಟು ಬಟ್ಟೆ ತೊಗೊಂಡು ಕೇಸಿಂದ ಆ ಕಡೆ ನಾನು ನಮ್ಮ ಅಕ್ಕವ್ರ ಊರಿಗೆ ಗುಲ್ಬರ್ಗ ಹೊಂಟೀನಿ. ಇವರು ಈ ಕಡೆ ಅವ್ರ ಊರಿಗೆ ಕಜ್ಜಿಗೆ ಹೋಗ್ತಾರೆ. ಆದ್ರೆ ಬಸ್ ಅಂತೂ ಇನ್ನೂ ಬಂದಿದ್ದಿಲ್ಲ ರೀ. ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದು ನಿಂತಿದ್ದೆವು. ಬಸ್ಸ 12 12:30ಕ್ಕೆ ಬಂದಿರ್ತದೆ. ಒಳಗೊಮ್ಮೆ ಜಲ್ದಿನೇ ಹೋತಂತ ಯಾಕಂದ್ರೆ ಒಂದು ಅರ್ಧ ಗಂಟೆ ಜಲ್ದಿನೇ ಬಂದಿದ್ದೆವು ನಾವು. ಇವಾಗ ಹೊಂಟಿದ್ದೇವೆ ರೀ. ಬಸ್ ಬಂದಿತ್ತು. ನಮ್ಮ ಸಣ್ಣವರು ನಾನು ಮತ್ತು ನಮ್ಮ ಜಟ್ಟುಗೊಬ್ಬನಿಗೆ ಕರ್ಕೊಂಡು ನಡೆದಿದ್ದ. ಅಂದ್ರೆ ನಮ್ಮ ಬೋರು ಭೀ ಹೊಂಟಿದ್ದಾಳೆ ರೀ. ಬೋರು ಎಲ್ಲಿಗೆ ಹೊಂಟಿಳು ಅಂದ್ರೆ ನಮ್ಮ ಸಣ್ಣವರು ಊರಿಗೆ ಕರ್ಕೊಂಡು ಹೊಂಟಿದ್ರು. ಒಂದೆರಡು ದಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೇಸಿಂದ ಆಕೆಗೆ ಅವ್ರ ಊರಿಗೆ ಕರ್ಕೊಂಡು ನಡೆದಿದ್ರು. ಅದಕ್ಕೆ ಆಕೆಸಿಂದ 4 ಮಂದಿ ಇದೇ ಬಸ್ಸಿಗೆ ಹೊಂಟಿದ್ದೆವು, ಭಾರತ್ ಬಸ್ಸಿಗೆ. ನಾವು ಅಫ್ಜಲ್ಪುರ ಹೋಗಿ ಅವ್ರು ಆ ಕಡೆ ಹೋಗ್ತಾರೆ, ನಾವು ಈ ಕಡೆ ಹೋಗ್ತೇವೆ ರೀ. ಆದರೂ ಏನೋ ಒಂದು ಸ್ವಲ್ಪ ಬಟ್ಟೆ ತೊಗೊಳಿದ್ದು ಅಂತವರು. ಹಂಗಾಕೆಸಿಂದ ಅಲ್ಲಿ ಒಂದು ಸ್ವಲ್ಪ ಅಂಗಡಿ ಒಳಗೆ ಬಟ್ಟೆ ತೊಗೊಂಡು ಏನೇನು ತೊಗೋತಾರೋ ಗೊತ್ತಿಲ್ಲ, ನಮ್ಮ ಬೋರುಗೆ ತೊಗೋತಾರಂತ. ಅದಕ್ಕೆ ಏನೇನು ತೊಗೋತಾರೇನೋ ತೊಗೊಂಡ್ಮೇಲೆ ನಾವು ಆ ಕಡೆ ಹೋಗ್ಬೇಕ್ರಿ. ಅಂದ್ರೆ ಅವ್ರದ್ದು ಊರ ಸನಿನೇ ಆಗ್ತದೆ, ಇಲ್ಲೇ ಕರ್ಜಿಗೆ ಇತ್ತವ್ರ ಊರ. ಜಲ್ದಿ ಡೈರೆಕ್ಟಾಗಿ ಕರ್ಜಿಗೆ ಬಸ್ಸೇ ಹತ್ತಿರ್ತಾವ. ಆದರೆ ನಾವು ಗುಲ್ಬರ್ಗ ಹೋಗ್ಬೇಕಲ್ರಿ ನಾ. ಅದಕ್ಕೆ ಕೇಸಿಂದ ಸ್ವಲ್ಪ ಬಡ ಬಟ್ಟೆ ತೊಗೊಂಡು ಕೇಸಿಂದ ಆ ಕಡೆ ಹೋಗಬೇಕು. ಏನು ಮಾಡವಿದ್ದಿ ಇಲ್ಲಿ ಬ್ಯಾಡ, ಇದು ಹೊಸ ಅಂಗಡಿಯಾಗ ಆಚಿಗ ನಡಿ. ಇಲ್ಲಿ ಚಲೋ ಕಡಲ್ ನೋಡಿ. ಉಟ್ಕೊಳ್ಬೇಕು ನೋಡಿ ಟೀ ಶರ್ಟ್ ಪ್ಯಾಂಟ್. ನೀ ಏನು ಅಂಗಡಿದಾಗ ತೋತಿಲ್ಲ? ಅಂಗಡಿದ ಇದು ಇಲ್ಲಿ ಬರ್ತದೆ ಬಜಾರ ಮಂಗಳಾರದ ಅಲ್ಲಿ ನೋಡಿ ಟೀ ಶರ್ಟ್ ಚಲೋ ಇರ್ಬೋದು. ಈಗ ಬಂದಾವ ನೋಡಿ. ಐ ಥಿಂಕ್ ಒಟ್ಟು ಹರಲ್ಲ ನೋಡವು ನೋಡಿ ನಮ್ಮ ಸಂತ್ಯಾಗ ಟೀ ಶರ್ಟಾ. ಇವತ್ತು ಅಡ್ವಾರದಾಗ ಸಿಗಲ್ ಜಾಸ್ತಿ ಅಂಗಡಿಗೆ ಹೋದಾಗೆ. ಇಲ್ಲಿ ತೋತಿ ಆಚೆಗಡೆ ಸೈಡಿಗೆ ಒಂದು ಅಂಗಡಿ ಅದಲ್ಲ. ಚಲ್ಲ ಹಿಡ್ದಿದ್ದು ಹಿಡ್ಕೊ ಮೊಬೈಲ್ ಯಾರ ಇಲ್ವಾ. ಇವಾಗ ನಾನು ಮತ್ತು ನಮ್ಮ ಸಣ್ಣವ ನಂಬವರು ಅಫ್ಜಲ್ಪುರ ಬಂದಿದ್ದೇವೆ ರೀ. ಅಫ್ಜಲ್ಪುರ ಬಂದ ಬಟ್ಟೆ ಅಂಗಡಿಗೆ ಹೊಂಟಿದ್ದೆವು. ಯಾವ ಥರದ ಬಟ್ಟೆ ತೊಗೋತಾರೆ ಇನ್ನೂ ನೋಡಬೇಕು ಹೋಗಿ. ಅಂದ್ರೆ ಯಾವಾಗ ಭೀ ನಾವು ಇದೇ ಅಂಗಡಿಗೆ ಒಂದು ಸ್ವಲ್ಪ ಹುಡುಗರು ಬಟ್ಟೆ ಆದರೆ ಇದೇ ಅಂಗಡಿಗೆ ತೊಗೊಂಡಿರ್ತೇವೆ. ಅದಕ್ಕೆ ಕೆಸನ ಅದೇ ಅಂಗಡಿಗೆ ಹೊಲತ್ತಿದ್ದೆವು.
ಇವಾಗ ಬೋರಿಗೆ ಒಂದು ಸೆಟ್ ಅರ್ಬಿ ಅಂದ್ರೆ ಬಟ್ಟೆ ತೊಗೊಂಡವ್ರಿ, ನಮ್ಮ ಸಣ್ಣವರೇ ತೊಗೊಂಡಿದ್ರು. ಇವಾಗ ಅವ್ರ ಊರಿಗೆ ಹೋಗ್ತಾರೆ. ನಾವು ಈ ಕಡೆ ಗುಲ್ಬರ್ಗ ಹೋಗ್ಬೇಕಲ್ರಿ. ಗುಲ್ಬರ್ಗ ಹೋಗ್ಬೇಕಾದ್ರೆ ಲೇಟ್ ಆತ ಅಂತೇಳಿ ಜಲ್ದಿನೇ ಹೊಂಟೀವಿ. ಇವಾಗ ನಾವು ಗುಲ್ಬರ್ಗ ಸನಿ ಬಂದಿದ್ದೇವೆ ರೀ. ಯಾಕಂದ್ರೆ ಹೈಕೋರ್ಟ್ ನೋಡಿದ್ರೆ ಗೊತ್ತಾಗಿರುತ್ತೆ ಗುಲ್ಬರ್ಗಕ್ಕೆ ಬಂದಿದ್ದೇವೆ ಅಂತೇಳಿ. ಆದರೆ ಇನ್ನೊಂದು 5-10 ನಿಮಿಷ ಬಸ್ ಸ್ಟ್ಯಾಂಡ್ಗೆ ಹೋಗಿರ್ತೇವೆ. ಅಲ್ಲಿಂದ ಆ ಕಡೆ ಆಟೋ ಕರೆ ಮತ್ತು ಆ ಸಿಟಿ ಬಸ್ಸಿಗೆ ಹೋಗಬೇಕು. ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಬಂದಮೇಲೆ ಒಂದು ಸ್ವಲ್ಪ ಕುಂತೇವ್ರಿ. ಯಾಕಂದರೆ ಈ ಕಡೆ ಸಿಟಿ ಬಸ್ಸಿಗೆ ಹೋಗ್ಬೇಕಾದ್ರಂತೂ ಗುಲ್ಬರ್ದಾಗ ಒಂದು ಸ್ವಲ್ಪ ಎಲ್ಲ ಬಂದ್ ಮಾಡಿಬಿಟ್ಟಿದ್ರು. ಇವತ್ತು ಚುಂಚೂರು ಜಾತ್ರೆ ಇತ್ತಲ್ರಿ, ಹಾಗಾಗಿ ಎಲ್ಲ ಬಸ್ಸನ್ನು ಕೂಡ ಒಂದು ಸ್ವಲ್ಪ ಸ್ಟ್ರಿಕ್ ಇದ್ದಿದ್ದು. ಈ ಕಡೆ ನಮ್ಮ ಅಕ್ಕವ್ರ ಊರಿಗೆ ಬರ್ಬೇಕಾದ್ರೂ ಆ ಕಡೆದೇ ಅದೇ ರೂಟ್ ಇದಲ್ರಿ ಚುಂಚೂರು ಜಾತ್ರೆಗೆ ಹೋಗೋಂಥದ್ದು. ಹಾಗಾಗಿ ಬಸ್ಸನ್ನು ಜಾಸ್ತಿ ಗರ್ದಿ ಇತ್ತು. ಅಲ್ಲಿಂದ ಆ ಕಡೆ ಅಂದ್ರೆ ಸುಂದರ್ಪುರ ರಿಂಗ್ ರೋಡ್ ತನಕ ನಾನು ಆಟೋಗೆ ಬಂದಿದ್ದೆ. ಆಟೋಲಿಂದ ಮತ್ತು ಈ ಕಡೆ ಒಂದು ಸ್ವಲ್ಪ ಏನೋ ಹತ್ತಿತ್ತು ಬಸ್. ಆದ್ರೆ ಒಂದು ಸ್ವಲ್ಪ ಬಸ್ ಅಂತ ಬರಬೇಕಾದ್ರೆ ಮಂಗಳಾರ ಇತ್ತಲ್ರಿ. ಇವಾಗ ಅಕ್ಕವ್ರ ಊರಿಗೆ ಬಂದಿದ್ದೇವ್ರಿ. ಇಲ್ಲಿಂದ ಬರ್ಕಿಂದ ಹೊಂಟಿದ್ದೆವು. ನಮ್ಮ ಜಟ್ಟಿಗೆ ಒಬ್ಬನಿಗೆ ಕರ್ಕೊಂಬಂದಿದ್ರಿ ಈ ಸಲ. ಯಾಕಂದ್ರೆ ಚೆನ್ನಾಗಿ ಕರ್ಕೊಂಬಂದಿಲ್ಲ, ಆಕಿಂದ ಟ್ಯೂಷನ್ ಇತ್ತು ಅಂತ ಹೇಳ್ಕಿಂದ ನಾನು ಜಟ್ಟು ಒಂದು 2 ದಿನ ಜಾಸ್ತಿ ನಿರಂಗಿಲ್ರಿ. ಯಾಕಂದ್ರೆ ಚೆನ್ನಾಗಿ ನಿಂದ್ರಲಾಗಿದ್ದಳು. ಹಾಗಾಗಿ ಇವತ್ತು ನಾಳೆಗೆ 2 ದಿನ ನಿಂತು ಮತ್ತು ನಾಳೆ ಹೋಗಬೇಕು. ಹಂಗಾಗಿ ಆಕಿಗೆ ಏನು ತರಲಿಲ್ಲ. ಮತ್ತು ಯಾವಾಗಾರೆ ಟ್ಯೂಷನ್ ಸುಟ್ಟಿ ಬಿಡೋಣ ಹೋಗ್ಕದ್ದೇವೆ ಅಂತ ಹೇಳ್ಕಿಂದ ಹೇಳಿ ಬಿಟ್ಟು ಬಂದಿದ್ದ. ಇಲ್ಲಿಗೆ ಬರಬೇಕಾದ್ರಂತೂ ಟೈಮ 3:30 ಆಗೈತ್ರಿ. ನಮ್ಮೂರಂದೇ 12:30 ಬಿಟ್ಟಿದ್ದೆ ನಾನು. ಆದರೆ ಇವಾಗಂತೂ ಗುಲ್ಬರ್ಗ ಬರಬೇಕಾದ್ರೆ ಏನು ಲೇಟ್ ಆಗಂಗಿಲ್ಲ. ಯಾಕಂದರೆ ಎಕ್ಸ್ಪ್ರೆಸ್ ಡೈರೆಕ್ಟ್ ಬಸ್ ಇದ್ದಿರ್ತಾವಲ್ಲ. ಆದರೆ ಇಲ್ಲಿಂದ ಈ ಕಡೆ ಏನು ಬಸ್ ಸಿಗಲಿಲ್ಲ ಅಂದರೆ ಭಾಳಷ್ಟು ಲೇಟ್ ಆಗಿರ್ತದೆ. ಸಮೂ ಆರಾಮಿದ್ದೀವ? ಏನು ಬಂದವ? ಚುಂಚೂರು ಜಾತ್ರೆ ಇದೇನೀಗ? ಎಂದ ಬಸ್ ಒಂದೊಂದು ಚುಂಚೂರ್ಗೆ ಸಿಕ್ತು ನನಗೆ. ಹಾಂ ನಿಂದ್ರಿಸ್ತೀನಿ ಅಂತ ಹೇಳ್ದ ಮಂಗಳಾರ. ಏನು ಫೋನ್ ಹಚ್ಚಿಲ್ಲ, ಏನಿಲ್ಲ. ಒಬ್ಬನಿಗೆ ಬಂದ ಇದು ಯಾರು ಬಲಿ ಬಸಮ್ಮ ಬಂದ ಮೊಂಡಿ ಶಂಬುದಿ ಚಾರಮ್ಮನ ಕಡೆ ಜೀವನ ಅನ್ಸಕತ್ತಿತ್ತು. ನೀವೇ ಬಂದವ್ರಿ ಒಂದಿನ. ಹಣ್ಣುಗಳು ಕೊಟ್ಟು ಸಮೃದ್ಧಿ ಕೊಳವೆ ಉಳ್ಳಾಗಡ್ಡಿ ಕರ ಉಣ್ತಾನಿಲ್ಲ ನೋಡ್ರಿ. ಉಣಾಲೆ ಉಳ್ಳಾಗಡ್ಡಿ ಅವ. ಹ್ಞೂ ಇಲ್ಲ
ನೀ ಎಲ್ಲಿಗೆ ಬರ್ತಿ ಗಂಗಾ ತಗೊಂಡು ಹೋಗಲಿ. ಎಲ್ಲಿ ಟ್ರ್ಯಾಕ್ಟರ್ ಕುಂದಿರ್ತಿ ಹೋಗಲಿ. ಎಸ ಏನ ಇವ ಡೇಟ್ ಬರ್ತದ. ಯಾರ ಕೈಲಿ ಹಾಂ ಗಂಗಾ ಹಿಡ್ಕೊಂಡು ಹೊಂಟ ನೋಡಿ ಇಲ್ಲಿಗೆ ಹೋಗಿ. ಏನತ್ತ ನಿನ್ ಫೋನ್ ಚಾಲು ಇಲ್ಲ ಅಲ್ಲಿ ಬಾಯ್ ಕಡೆ ಎಲ್ಲಿನ ಕೊಟ್ಟಿನ ಅವ್ರ ಎತ್ತಗೊಂದು ಕೊಟ್ಟಿನ ವೈರಿ ಮನೆ ಹೋಗಿದ್ದದಲ್ಲಿ ಎತ್ತೊಂದು ಆಗಿಲ್ಲ ಸಾಕಿದ್ರು ಪಿಸ್ಬಿ ತಲ ತೆಗೆದು ತೆಗಿನ ನೋಡ್ ಜರ ಪಿಸ್ಬಿ ತಗೊಂಡ್ರ ಅಪ್ಪಕ್ಕೆ ಅವ್ರ ಕಾಲೇ ಹೊಂಟ್ರ ಪಾಪ ಅದು ಅವ್ರ ಫೋನ್ ಕೊಡೋಲ್ಲ ಯಾರು ತಗೊಬಾರ್ದ ಫೋನ್. ಸಾವಿರ ಕಾತರಾಗಿರ್ತದ ಆರೂರಿಗೆ ಏನು ದೂರ ಅದ ಊರು ಸುಪ್ಪರಿ ಬರ್ತಿಲ್ಲ ಹೊಲ ಮನೆ ಹೋಗೋದಿತ್ತು ಮನೆ ಲಗ್ನ ಆಯ್ತು. ಇವತ್ತು ಹಾಕೋರೋದೆಲ್ಲ ಗುಲ್ಬರ್ಗ ಹೋಗ್ಯಾರಿ. ಯಾಕಂದ್ರೆ ನಾಳೆಗೇನೋ ಮದುವೆ ಅದಂತ ಮದುವೆಗೆ ಹೋಗ್ತಾರಂತ ಅದಕ್ಕೆ ಕಿಸ್ನು ಬಟ್ಟೆ ತರ್ಲಕ್ಕೆ ಹೋಗಿದ್ರು. ನಾನು ಮತ್ತು ಅವ್ವ ಮುಂಚೆಟ್ಟು ಇದ್ದೀವಿ ಇಲ್ಲೇ ಮನ್ಯಾಗ. ಕತ್ಲಾಗ್ಯದ್ರಿ ಆದ್ರೆ ಇನ್ನು ಆರೂವರೆಗೆ ಅದೇ ಒಂದು ಸ್ವಲ್ಪ ಬೆಳಕದ. ಇನ್ನೇನು ಬರ್ತಾರೆ ಅವರು ಒಂದು ಸ್ವಲ್ಪ ಅನ್ನ ಮಾಡಾಕತ್ತಿದ್ರು. ಇವತ್ತಂತೂ ಇವತ್ತು ಅಂದ್ರೆ ಮನೆ ವಿಡಿಯೋ ಅಂತ ಹಾಕೋದಾಗಿದ್ದಿಲ್ಲ ರೀ. ನನಗೆ ಒಂದು ಸ್ವಲ್ಪ ಲಗ್ನ ಇತ್ತು. ಲಗ್ನ ವಿಡಿಯೋನ ನಾನು ಅಷ್ಟೇನು ಶೇರ್ ಮಾಡಿಲ್ಲ ವಿಡಿಯೋದಾಗ. ಆದರೂ ಒಂದಿಷ್ಟು ಲಗ್ನ ವಿಡಿಯೋನ ಶೇರ್ ಮಾಡ್ತೀನಿ. ಅದಕ್ಕೆ 2 ದಿನ ಲಾಗ್ ಮಾಡೋದಾಗಿಲ್ಲ ರೀ. ಇವತ್ತು ಊರಿಗೆ ಬಂದಿದ್ದು ಡೈರೆಕ್ಟಾಗಿ ಊರಿಗೆ ಬಂದುಬಿಟ್ಟಿದ್ದೆ. ಎಲ್ಲಿ ವಿಡಿಯೋಸು ಸ್ವಲ್ಪ ಮಾಡಿದ್ದ. ಆದರೆ ಮೊದಲಿಗೆ ನಾನು ಓದ್ತೀನಿ ಅಂತ ಹೇಳಿಸಿಂದ ವಿಡಿಯೋ ಮಾಡಿರಲಿಲ್ಲ. ಆ ಸಂಗಟ ನಮ್ಮ ಜೊತೆಗೆ ಕರ್ಕೊಂಬಂದಿರಿ. ಚೆನ್ನಮ್ಗೇನು ಕರ್ಕೊಂಬಂದಿಲ್ಲ, ಯಾಕಂದ್ರೆ ಆಕಿಂದ ಟ್ಯೂಷನ್ ಇತ್ತು. ಹಂಗಾಗಿ ಕಿಸಿಂದ ಕರ್ಕೊಂಬರಲಿಲ್ಲ. ಇವಂದು 1 ತಿಂಗಳ ಕಲ್ತಾನ್ರಿ. 1-2 ದಿನ ಈಗ ಬಿಟ್ಟಾನ. ನಿನ್ನೆ ಲಗ್ನ ಇತ್ತು ಅದಕ್ಕೆ ಬಿಟ್ಟಾನೆ. ಇವತ್ತು 1-2 ದಿನ ಬರ್ತೀನಿ ಅಂತ ಹೇಳಕತ್ತಿದ್ರು. ಅದಕ್ಕೆ ಅವನಿಗೆ ಒಬ್ಬನಿಗೆ ಕರ್ಕೊಂಬಂದೀನಿ. ಏನು ಕೊಡ್ಯ ಎಲ್ಲಿ ಇನ್ನೇನ ಬರ್ತಾರ ಅವರು. ಹೋಗಿ ಬಳತ್ತಾಯ್ತು. 6ಕ್ಕೆ 6 ಹೋಗ್ಯಾರ. ಏನು ತರ್ತಿ ಹೋಗಿ ಎಲ್ಲದ ಇರ್ಲಾಕ ಬಾ. ಈಗೇನು ಮಾಡ್ತಿ ಮುಂಜಾ ತೊಳತೈತೆ ಬಾ. ಮಕ್ಕೊಂಡಳೆ ಏನ ಅಜ್ಜಿ ಬೇಕಂತ. ಸರಿ ಅಣ್ಣ ಮಾಡ್ತಾ. ಸಮ್ಮು